ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಷಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಗುರುವಾರದ ವ್ಲಾಗ್ ಆಗಿದೆ. ಸೊ ನಾನು ಗುರುವಾರ ಸ್ವಲ್ಪ ಬೇಗನೆ ಎದ್ದಿದ್ದೆ. ಅಂದರೆ ನೆನ್ನೆ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದಕ್ಕೆ ಎಡಿಟ್ ಮಾಡೋಕ್ಕೆ ಕೂಡ ಆಗಿಲ್ಲ. ಸೊ ಇವತ್ತು ಎಡಿಟ್ ಮಾಡಿ ಹಾಕಿದ್ದೀನಿ. ನಾನು ಗುರುವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಯಾಕಂದರೆ ನಾನಿವತ್ತು ವರ್ದಳ್ಳಿ ಹೋಗಬೇಕು ಅಂದ್ಕೊಂಡಿದ್ದೆ. ಅಂದರೆ ಗುರುವಾರ ವಿಶೇಷವಾಗಿರೋ ಪೂಜೆ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ಸಾಗರ ಸೈಡ್ ಅವರಿಗೆ ಗೊತ್ತಿರುತ್ತೆ ವರ್ದಳ್ಳಿ ಬಗ್ಗೆ. ಸೊ ಗುರುವಾರ ಅಲ್ಲಿ ಸ್ಪೆಷಲ್ಲಾಗಿಯೇ ಪೂಜೆ ಇರುತ್ತೆ. ನಾನು ಅದಕ್ಕೆ ಮಾರ್ನಿಂಗ್ ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಏನು ಅಂತ ಹೇಳಿದ್ರೆ, ಸೊ ಮಾರ್ನಿಂಗ್ ಬೇಗ ಹೋಗೋಕ್ಕಾಗಿಲ್ಲ. ಹಸ್ಬೆಂಡಿಗೆ ಡ್ಯೂಟಿ ಇದೆ ಅಂತ ಹೋಗಿಬಿಟ್ರು. ಬಟ್ ಹಿಂದಿನ ದಿನ ಹೇಳಿದರು ಹೋಗೋಣ ಮಾರ್ನಿಂಗ್ ಬೇಗ ಅಂತ. ಬಟ್ ಅವ್ರ ಆಫೀಸಿಂದ ಕಾಲ್ ಬಂದಿರೋದ್ರಿಂದ ಹೋಗೋಕ್ಕಾಗೇ ಇಲ್ಲ ಫ್ರೆಂಡ್ಸ್. ಸೊ ಆ ಕಾರಣಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿದೆ. ಸೊ ಹಾಗೆ ಇಲ್ಲೂ ಕೂಡ ಒಂದು ಪುಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಅಷ್ಟಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ ಫ್ರೆಂಡ್ಸ್. ಸಿಂಪಲ್ಲಾಗಿ ಬಂದಿರೋದನ್ನು ನೋಡ್ಕೊಂಡು ಹಾಕ್ತೀನಿ ಅಷ್ಟೇ. ಬಟ್ ಪ್ರತಿನಿತ್ಯ ರಂಗೋಲಿ ಹಾಕ್ತೀನಿ. ನಂಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಬಟ್ ಪರ್ಫೆಕ್ಟಾಗಿ ಅಷ್ಟೊಂದು ಹಾಕೋದಕ್ಕೆ ಬರಲ್ಲ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಹಾಗೆ ವರ್ದಳ್ಳಿ ಹೊರಟ್ವಿ 12 ಗಂಟೆ ಅಷ್ಟೊತ್ತಿಗೆ. ಸೊ ವರ್ದಳ್ಳಿಲಿ ಇವತ್ತೇನೋ ವಿಶೇಷ ಪೂಜೆ ಇತ್ತಂತೆ. ನಮಗೂ ಅಷ್ಟಾಗಿ ಗೊತ್ತಾಗಲಿಲ್ಲ. ಸೊ ನಾವು ಕೇಳೋಕ್ಕೆ ಹೋಗಿಲ್ಲ. ಅವಾಗಷ್ಟೇ ತೋರಣ ಎಲ್ಲ ಕಟ್ತಾಯಿದ್ರು. ಬಟ್ ಈವ್ನಿಂಗ್ ಪೂಜೆ ಅಂತ ಹೇಳಿದರು. ಬಟ್ ತುಂಬ ಜನ ಕೂಡ ಬಂದಿದ್ದರು. ನಾವು ಕೂಡ ಹೋಗಿದ್ವಿ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ವರ್ದಳ್ಳಿ ಅಂದ್ರೇ ತುಂಬಾ ಫೇಮಸ್ಸು. ಇಲ್ಲಿ ಶ್ರೀಧರ ಸ್ವಾಮೀಜಿಯವರದ್ದು ಮಠ ಇದು. ಬಟ್ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ಹಾಗೆ ತುಂಬ ಖುಷಿ ಆಗುತ್ತೆ, ಒಳ್ಳೇದು ಕೂಡ ಆಗುತ್ತೆ. ತುಂಬ ಎಷ್ಟೋ ಜನ ಹರಕೆ ಮಾಡ್ಕೊಳ್ತಾರೆ, ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಬಟ್ ನಾನಂತೂ ಹೋಗ್ತಾನೆ ಇರ್ತೀನಿ. ತುಂಬಾ ತಿಳ್ಕೊಳ್ಳೋದು ಕೂಡ ಇದೆ ಈ ಸ್ವಾಮೀಜಿ ಬಗ್ಗೆ. ಪ್ರತಿನಿತ್ಯ ಕೂಡ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆ ಇದನ್ನು ಮೆಟ್ಟು ಹತ್ಕೊಂಡು ಹೋಗುವಾಗ ಒಂದೊಂದು ಲೈನ್ಸನ್ನು ಕೂಡ ಹಾಕಿದ್ದಾರೆ. ನಿಜ ದಾನ ಧರ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮನುಷ್ಯನಿಗೆ. ಸೊ ನಮ್ಮ ಜೊತೆ ಕೊನೆವರೆಗೂ ಬರೋದು ಏನು, ಪ್ರತಿಯೊಂದನ್ನು ಆ ಸ್ವಾಮೀಜಿಯವ್ರು ಏನೇನು ಹೇಳಿದ್ದಾರೆ ಆ ಲೈನ್ಸ್ಗಳನ್ನ ಬರೆದು ಗೋಡೆ ಮೇಲೆ, ಹಾಗೆ ನಾವು ಆ ಮೆಟ್ಲು ಹತ್ತಿ ಹೋಗ್ತಾರೋ ಪ್ರತಿಯೊಂದರಲ್ಲೂ ಬರೆದಿದ್ದಾರೆ. ಅದನ್ನು ಓದ್ಕೊಂಡು ಹೋಗ್ತಾ ಇದ್ದರೆ ನಿಜ ಮನಸ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ. ನಾವು ಮನಸ್ಸಲ್ಲಿ ಎಷ್ಟು ಕೆಟ್ಟ ಕಲ್ಮಶಗಳು ತುಂಬಿಕೊಂಡಿದ್ರು ಕೂಡ ಅದನ್ನು ಒಂದು ಸಲ ಓದಿದ ತಕ್ಷಣ ಹೌದಲ್ವಾ, ಹೀಗೂ ಇರಬಹುದು ಮನುಷ್ಯ ಅನ್ನೋ ಥರ ಅನಿಸ್ಬಿಡತ್ತೆ. ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಮುಗಿಸ್ಕೊಂಡು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮನೆ ಹತ್ತಿರ ಬಂದ್ವಿ. ಮನೆಯಲ್ಲಿ ಅದಾಗಲೇ ಒಂದು ಸರ್ಕಸ್ನವರು ಚಿಕ್ಕದಾಗಿ ಲೈಟಿಂಗ್ಸ್ ಬಿಟ್ಕೊಂಡು ಒಂದು ಆಟೋದಲ್ಲಿ ಬಂದಿದ್ದರು. 2 ಜೆಂಟ್ಸ್ ಇದ್ದರು, ಹಾಗೆ ಒಬ್ಬರು ಲೇಡೀಸ್ ಇದ್ದರು. ಸೊ ಅವ್ರು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಅಂದರೆ ಒಬ್ಬರು ಹುಡುಗ ಹಾಗೆ ಒಬ್ಬರು ಹುಡುಗಿ ಬಂದುಬಿಟ್ಟು ಜೋಕರ್ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನೊಬ್ಬರು ಸೈಕಲಲ್ಲಿ ಅವ್ರದ್ದು ಸರ್ಕಸ್ ಇತ್ತು. ಅದನ್ನ ನಮ್ಮ ಹಳ್ಳಿ ಜನಗಳಿಗೆ ತೋರಿಸೋದಕ್ಕಂತ ಬಂದಿದ್ದರು. ಸೊ ನಾವು ಏನಂದರೆ ಅದು ನೋಡಿಬಿಟ್ಟು ಅವ್ರಿಗೆ ನಮ್ಮ ಕೈಲಾಗಿರೋ ಅಮೌಂಟನ್ನು ಕೊಡಬೇಕಾಗತ್ತೆ. ಇದು ಆಲ್ಮೋಸ್ಟ್ ಹಳ್ಳಿ ಸೈಡಲ್ಲಿ ಪ್ರತಿ ವರ್ಷ ಈ ಟೈಮಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಹಳ್ಳಿಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಇದು. ನಾನು ಈ ಥರ ಸರ್ಕಸ್ ನೋಡಿದ್ದು, ಬಟ್ ಇವತ್ತೇ ಫಸ್ಟು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಬಟ್ ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಒಂದೊಂದು ಟೈಮ್ ಹೇಗೆ ಅಂದರೆ ನಮ್ಮಲ್ಲಿ ಮನುಷ್ಯನಿಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಅಂದ್ಕೊತೀವಿ. ಬಟ್ ನೆಮ್ಮದಿಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಅನಿಸ್ಬಿಡತ್ತೆ ಒಂದೊಂದು ಸಲ. ದುಡ್ಡಿದ್ರೆ ನೆಮ್ಮದಿ ಸಿಗತ್ತೆ ಅಂದ್ಕೊಳ್ಳೋದು ತುಂಬಾ ಭ್ರಮೆ. ನಮ್ಮ ಹತ್ರ ಎಲ್ಲ ಇದ್ದರೂ ಕೂಡ ಒಂದೊಂದು ಟೈಮು ಈ ಜೀವನನೇ ಸಾಕು, ನಮಗೆ ಯಾಕೆ ಈ ಥರ ಕಷ್ಟ ಬರುತ್ತೆ ಅಂದ್ಕೊತೀವಿ. ಬಟ್ ಕೆಲವರನ್ನು ನೋಡಿದ್ರೆ ಇದೆಲ್ಲ ಕಷ್ಟನಾ, ಅವ್ರು ಪಡ್ತಾ ಇರೋ ಕಷ್ಟದ ಮುಂದೆ ನಮ್ಮದೆಲ್ಲ ಕಷ್ಟನಾ ಅನಿಸ್ಬಿಡತ್ತೆ. ಆ ಥರದವ್ರು ಕೂಡ ಇಲ್ಲಿ ಸಿಗ್ತಾರೆ. ನಮಗೆ ದೇವರು ಕೈ ಕಾಲು ಎಲ್ಲ ಕೊಟ್ಟಾಗ ಬದುಕಿನ ಜೊತೆ ನಾವು ಹೋರಾಟ ಮಾಡಬೇಕು. ಸೊ ಸಮ್ಟೈಮ್ಸ್ ಏನು ಮಾಡ್ತೀವಿ ಅಂದರೆ ಒಂದು ಸಣ್ಣ ನೋವಾದರೂ ಬೇಜಾರಾದರೂ ಈ ಜೀವನ ಸಾಕಪ್ಪ ಅಂತ ಹೇಳಿ ಡಿಪ್ರೆಷನಿಗೆ ಹೋಗಿಬಿಡ್ತೀವಿ, ಸಾಯುವಂಥ ತೀರ್ಮಾನಗಳನ್ನ ತೊಗೊಂಡ್ಬಿಡ್ತೀವಿ. ಬಟ್ ಅದೆಷ್ಟು ತಪ್ಪಂತ ಇಂಥವ್ರು ನೋಡಿ ಗೊತ್ತಾಗತ್ತೆ. ಪಾಪ ಅವ್ರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ, ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ಅವ್ರಿಗೆ ತುಂಬ ಪ್ರಾಕ್ಟೀಸ್ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಬಟ್ ಸಮ್ಟೈಮ್ಸ್ ಎಷ್ಟೇ ಪ್ರಾಕ್ಟೀಸ್ ಇದ್ದರೂ ಕೂಡ ಸಮ್ಟೈಮ್ಸ್ ಎಡವೋ ಚಾನ್ಸಸ್ ಭಾಳನೇ ಇರುತ್ತೆ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿ ಅವ್ರ ಕೈಯೋ ಕಾಲೋ ಹೋಯಿತು ಅಂದರೆ ಅವ್ರನ್ನ ಅವ್ರು ಸಾಕೊಳ್ಳೋ ಕೂಡ
ತುಂಬ ಕಷ್ಟಪಡಬೇಕು. ಯಾಕಂದರೆ ಅದನ್ನೇ ಅವ್ರ ಜೀವನ ಆಧಾರವಾಗಿ ಮಾಡ್ಕೊಂಡಿದ್ದಾರೆ, ಸರ್ಕಸನ್ನೇ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಅಂದರು ಅದರಿಂದ ಅವ್ರಿಗೆ ಹೊರ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಮನುಷ್ಯ ಜನ್ಮನೇ ಹೀಗೇನೋ, ದೇವರು ಎಲ್ಲನೂ ಕೊಡ್ತಾನೆ, ನೆಮ್ಮದಿನ ಕಿತ್ಕೊಂಡು ಬಿಡ್ತಾನೆ ಕೆಲವರಿಗೆ. ಸೊ ಕೆಲವರಿಗೆ ಬದುಕೋ ಛಲ ಕೊಟ್ಟಿರ್ತಾನೆ, ಬಟ್ ಏನಾದರೂ ಒಂದು ಕಿತ್ಕೊಂಡಿರ್ತಾನೆ. ಯಾಕಂದರೆ ಎಲ್ಲದನ್ನು ಕೊಟ್ಟರೆ ಈ ಮನುಷ್ಯನ ಹಿಡಿಯೋ ಕೂಡ ಆಗಲ್ಲ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಅವ್ರು ಯಾವ್ಯಾವ ಥರ ಸರ್ಕಸ್ ಮಾಡ್ತಿದ್ರು ಅಂದರೆ, ಆ ಸೈಕಲಲ್ಲಿ ಬ್ರೇಕ್ ಕೂಡ ಇಲ್ಲ, ಬೆಲ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಆ ಸೈಕಲಲ್ಲೇ 4 ಹುಡುಗರನ್ನ ಸುತ್ತ ಮಲಗಿಸ್ಕೊಂಡು ಬರೀ ಕೈಯಲ್ಲೇ ಆ ಚಕ್ರನ ಅವ್ರು ಸುತ್ತ ತಿರುಗಿಸ್ತಾಯಿದ್ರು. ಇನ್ ಕೇಸ್ ಒಂದು ಸ್ವಲ್ಪ ಯಾಮಾರಿ ಚಕ್ರ ಏನಾದರೂ ತಿರುಗಿದ್ರು ಆ ಹುಡುಗರಿಗೆ ತುಂಬಾ ಹೊಡೆತ ಬೀಳತ್ತೆ. ಆ ಹುಡುಗರಿಗೆ ಹೊಡೆತ ಬಿದ್ದರೆ ಅವ್ರ ಫ್ಯಾಮಿಲಿಯವರಂತೂ ಸುಮ್ಮನೆ ಬಿಡಲ್ಲ. ಇದು ನಮ್ಮ ಅಕ್ಕಪಕ್ಕದ ಮನೆ ಹುಡುಗರೇ ಇವರು. ಅವ್ರು ಯಾವ ಊರಿಗೆ ಹೋಗ್ತಾರೆ ಆ ಊರಲ್ಲಿ 4-5 ಜನ ಹುಡುಗರನ್ನ ಕರ್ಕೊಂಡು ಈ ಥರ ಸರ್ಕಸ್ ಮಾಡ್ತಾರೆ. ಪಾಪ ಅವಕ್ಕೇನೂ ಗೊತ್ತಿರಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ವು ಅಷ್ಟೇ. ಅದು ಯಾವ ಧೈರ್ಯದ ಮೇಲೆ ಮಲ್ಕೊಂಡಿದ್ವೋ ಏನೋ ನನಗಂತೂ ಗೊತ್ತಿಲ್ಲ. ಹಾಗೆ ಅವ್ರು ನೆಕ್ಸ್ಟ್ ಇನ್ನೊಂದನ್ನು ಮಾಡಿದ್ರು, ಸೈಕಲಲ್ಲಿ ಕೈ ಬಿಟ್ಕೊಂಡು ಸೈಕಲ್ ಓಡಿಸ್ಕೊಂಡು ಬಾಯಲ್ಲಿ ಬಿಂದಿಗೆನ ಕಚ್ಕೊಂಡಿದ್ರು, ಅದು ತುಂಬಿರೋ ಬಿಂದಿಗೆನ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ಅನಿಸುತ್ತೆ. ಅವ್ರ ಹಲ್ಲಿಗೆ ತುಂಬಾ ಏಟಾಯಿತು. ಅವ್ರು ಹೇಳಿದ್ರು ಕೂಡ ಹಲ್ಲು ತುಂಬ ಅಲ್ಲಾಡ್ತಾ ಇದೆ ಅನ್ನೋ ಥರ ಹೇಳ್ತಾಯಿದ್ರು. ಸೊ ಹಲ್ಲಿಗೆ ತುಂಬಾ ಏಟಾಯಿತು, ಪಾಪ ಅನಿಸ್ಬಿಡ್ತು ಆ ಟೈಮಲ್ಲಿ. ಹಾಗೆ ಅವ್ರು ಇನ್ನೊಂದನ್ನು ಮಾಡಿದ್ರು, ಅದಂತೂ ನಿಜ ನನಗಂತೂ ನೋಡಿನೇ ಇಲ್ಲ ನಾನು, ಅಷ್ಟು ಭಯಂಕರವಾಗಿ ಇತ್ತು. ಕಣ್ಣು ರೆಪ್ಪೆಗಳ ಮಧ್ಯೆ ಸೂಜಿನ ಚುಚ್ಕೊಂಡಿದ್ರು, ಅಂದರೆ ಸೂಜಿನ ಇಟ್ಕೊಂಡು ಸೈಕಲ್ನ ಹೊಡೆದೀತಾ ಇದ್ರು. ಇನ್ ಕೇಸ್ ಏನಾದರೂ ಸ್ವಲ್ಪ ಯಾಮಾರಿದರೆ ಕಣ್ಣು ಎಷ್ಟು ಸೂಕ್ಷ್ಮ ಅಂತ ಎಲ್ರಿಗೂ ಗೊತ್ತಿರತ್ತೆ. ಏನಾದರೂ ಒಂದು ಸಣ್ಣ ಕಲ್ಲು ಮುಳ್ಳು ಚುಚ್ಚಿದ್ರೇ ನಮಗೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಆ ಸೂಜಿನ ಚುಚ್ಕೊಂಡು ಆ ಥರ ಸೈಕಲ್ ಓಡಿಸ್ಬೇಕು ಅಂದರೆ ಅದು ತುಂಬ ಕಷ್ಟ ಆಗಿರುತ್ತೆ. ಕಷ್ಟ ಅನ್ನೋಕ್ಕಿಂತ ಅದನ್ನು ಮಾಡೋದಕ್ಕೆ ಅಸಾಧ್ಯ. ಇವಾಗ ನಮಗಾದರೆ ಖಂಡಿತವಾಗೂ ಆಗಲ್ಲ. ಅದೇ ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ, ಅದು ಗೊತ್ತಿದೆ. ಬಟ್ ನೀವು ಹೇಳ್ಬೋದು ಅವ್ರಿಗೆ ತುಂಬ ಪ್ರಾಕ್ಟೀಸ್ ಇರುತ್ತೆ ಮೇಡಮ್ ಮಾಡ್ತಾರೆ ಅಂತ. ಬಟ್ ಎಷ್ಟೇ ಅಂದರೆ ಇವಾಗ ಒಂದು ಗಾಡೀಲಿ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಲ್ಲ ಕಡೆ ಗಾಡಿ ಹೊಡೆದು ತುಂಬಾ ಅಭ್ಯಾಸ ಇರುತ್ತೆ. ಬಟ್ ಆದರೂ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗಲ್ಲ. ಏನೋ ಒಂದು ಸಣ್ಣ ನಾವು ಮಾಡ್ಕೊಳ್ಳೋ ಎಡವಟ್ಟಿಂದ ನಮ್ಮ ಲೈಫ್ ಲಾಂಗ್ ನಾವು ನೋವು ಪಡಬೇಕಾಗತ್ತೆ. ನೋಡಿ ಅವ್ರು ಬಿಂದಿಗೆನ ಹೇಗೆ ಬಾಯಲ್ಲೇ ಕಚ್ಕೊಂಡಿದ್ದಾರೆ. ಇದೇ ಟೈಮಲ್ಲಿ ಅವರಿಗೆ ಹಲ್ಲಿಗೆ ಸ್ವಲ್ಪ ಏಟಾಯಿತು. ನೋಡೋದಕ್ಕೆ ಖುಷಿ ಆಯಿತು, ಇಲ್ಲ ಅಂತ ಹೇಳಲ್ಲ. ಬಟ್ ಅಷ್ಟೇ ಬೇಜಾರು ಕೂಡ ಆಯಿತು. ಸಮ್ಟೈಮ್ಸ್ ನಾವೇ ಅಂದ್ಕೊತೀವಲ್ವ, ಸೊ ಈ ಜೀವನ ಸಾಕಪ್ಪ ಅಂತ. ಇಂಥವ್ರನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಬದುಕಬೇಕು, ದೇವ್ರು ನಮಗೆಲ್ಲನೂ ಕೊಟ್ಟಿದ್ದಾನಲ್ಲ ಅನ್ನೋ ಒಂದು ಭರವಸೆ ಸ್ಟಾರ್ಟ್ ಆಗುತ್ತೆ. ಈ ವ್ಲಾಗ್ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.